ಮೈಸೂರು ಜಿಲ್ಲೆಯ ರಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಕಂದಾಯ ವಿಚಾರದಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಯಿತು. ಅಮಾನತುಗೊಂಡ 4 ಸಿಬ್ಬಂದಿಯ ಮರು ನೇಮಕಕ್ಕೆ ಆಗ್ರಹಿಸಲಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಸಮಾಜ ರಕ್ಷಕ ಸಂಘದ ಪದಾಧಿಕಾರಿಗಳು ಜಿಲ್ಲಾಡಳಿತ ಕಚೇರಿ ಮುಂದೆ ಪ್ರತಿಭಟಿಸಿದರು. ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಬೇಲ್ವತ್ ರಾಮಚಂದ್ರ, ಸಮಾಜ ರಕ್ಷಕ ಸಂಘದ ಹನುಮಂತರಾಜು, ಕೆಎಚ್ ಉಪಾಧ್ಯಕ್ಷ ಸನ್ನತ್ ಕುಮಾರ್, ಮಂಜುಳಾ ಮಾದೇಶ್ವರ್ ಸೇರಿದಂತೆ ಅಂಚೆ ಗ್ರಾಮದ ಗ್ರಾಮಸ್ಥರು ಭಾಗವಹಿಸಿದರು. ರಮನಹಳ್ಳಿ ಪಟ್ಟಣ ಪಂಚಾಯಿತಿ ಸರ್ವೆ ನಂಬರ್ ಮತ್ತು PID ವಿಚಾರದಲ್ಲಿ ಸಂಬಂಧವಿಲ್ಲದ ಜಾಗಗಳಿಗೆ ದಾಖಲೆ ಸೃಷ್ಟಿಸಲಾಗಿದೆ ಎಂದು ಆರೋಪಿಸಿದರು. 1994ರ ಲೇಔಟ್ನ ದಾಖಲೆಗಳಿದ್ದರೂ ಆಧಾರರಹಿತ ಆರೋಪ ಮಾಡಿ ರಾಮಸ್ವಾಮಿ, ಪುಷ್ಪ, ರವಿಕೀರ್ತಿ ಮತ್ತು ಸಿದ್ದೇನೇನು ಎಂಬ 4 ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಹೋರಾಟಗಾರರು ದೂರಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೇಲ್ವತ್ವರ ರಾಮಚಂದ್ರ ಮಾತನಾಡಿದರು. ತಪ್ಪು ಮಾಡಿದವರನ್ನು ಅಮಾನತು ಮಾಡಿ ತಪ್ಪಿತಸ್ಥರು ರಕ್ಷಿಸಲಾಗುತ್ತಿದೆ. ನಮ್ಮ ಬಳಿ ಸಂಪೂರ್ಣ ದಾಖಲೆಗಳಿವೆ. ನಿಷ್ಠಪಾತ ತನಿಖೆ ಆಗಬೇಕು ಎಂದು ಹೇಳಿದರು. ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳು: ಅಮಾನತುಗೊಂಡ 4ರನ್ನು ಕೂಡಲೇ ಮರು ನೇಮಕ ಮಾಡಬೇಕು, ಅಕ್ರಮ ಕಂದಾಯ ಕಾರ್ಯಗಳನ್ನು ರದ್ದುಪಡಿಸಬೇಕು, ನಿಷ್ಠಪಾತ ತನಿಖೆ ನಡೆಸಬೇಕು, ದಾಖಲೆಗಳನ್ನು ಸುರಕ್ಷಿತವಾಗಿಡಬೇಕು. ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ 7 ದಿನಗಳ ಗಡುವು ನೀಡಿದ್ದೆ. ಬೇಡಿಕೆ ಈಡೇರದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ರಮನಹಳ್ಳಿ ಪಟ್ಟಣ ಪಂಚಾಯಿತಿ ಕಂದಾಯ ಕಾರ್ಯಗಳನ್ನು ಪಾರದರ್ಶಕವಾಗಿ ನಡೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ವರದಿ ಕಾಂತರಾಜು, ಕೆ, ಪ್ರಜಾಪವರ್ ಟಿವಿ, ಮೈಸೂರು. ಕಚೇರಿ ಮುಂದೆ ಸಂಕೇತ ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಬೇಲ್ವತ್ ರಾಮಚಂದ್ರ ಹಾಗೂ ನಮ್ಮ ಸಮಾಜ ರಕ್ಷಣೆಯ ಪದಾಧಿಕಾರಿಗಳು, ಉಪಾಧ್ಯಕ್ಷರು ಸನತ್ ಕುಮಾರ್, ಕಾರ್ಯದರ್ಶಿ ಅನಿತಾ ಮತ್ತೆ ಮಿಕ್ಸೆಲ್ಲ, ಮತ್ತೆ ರಾಷ್ಟ್ರೀಯ ರಕ್ಷಣಾ ನಿರ್ಮೂಲನಾ ಕಾರ್ಯದರ್ಶಿಯಾದಂತ ಮಂಜುಳಾ ಮತ್ತೆ ಮಾದೇಶ್ವರ ಇವರೆಲ್ಲ ಬಂದಿದ್ದಾರೆ. ಮತ್ತೆ ಅಂಚೆ ಗ್ರಾಮ ಸುತ್ತಮುತ್ತ ಗ್ರಾಮ ಬಂದಿದ್ದಾರೆ. ವಿಚಾರ ಇಷ್ಟೇ, ರಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಈಗ ಏನ್ ಸರ್ವೆ ನಂಬರ್ ಅಲ್ಲಿ ಮಾಡಿದಂತ PIDಗೂ ಅಮಾನತು ಆದಂತ 4 ಜನ ರಾಮಸ್ವಾಮಿ, ರವಿಕೀರ್ತಿ, ಪುಷ್ಪ, ಸಿದ್ದೇನೂರು ಅಮಾನತು ಆದೇಶ ದೋಷಪೂರಿತ ಅಸಿಂಧು ಆದೇಶ. ಯಾಕೆಂದ್ರೆ ಆ PIDಗಳು ಮತ್ತೆ ಭೌತಿಕವಾಗಿ ನಕ್ಷೆ ಆಧಾರಿತವಾಗಿ ಜಾಗಕ್ಕೂ ಸಂಬಂಧ ಇಲ್ಲ. ಇದು ಆಕ್ಚುಲಿ ಜಯಚಾಮರಾಜೇಂದ್ರ ಗೃಹ ನಿರ್ಮಾಣ ಸಹಕಾರ ಸಂಘ 92-94ರಲ್ಲಿ ಲೇಔಟ್ ಮಾಡಬೇಕಾದ್ರೆ ಖಾತೆ ಕಂದಾಯ ಪಂಚಾಯತಿ 94 ರಿಜಿಸ್ಟರ್ ಮಾಡ್ಕೊಂಡು ಅಂದಿನ ಪಂಚಾಯತಿ ಕಾರ್ಯದರ್ಶಿ ಅಧ್ಯಕ್ಷರು ಮತ್ತೆ ಸಹಕಾರ ಸಂಘ ಜಯಚಾಮರಾಜೇಂದ್ರ ಕಾರ್ಯದರ್ಶಿ ಮತ್ತೆ ಅಧ್ಯಕ್ಷರು ತಪ್ಪು. ಅದನ್ನ ಇಟ್ಕೊಂಡು ಇವ್ರ ಮೇಲೆ ಇಲ್ಲಿ ಸಲ್ಲದ ಆರೋಪಗಳು ಮಾಡಿ ಒಂದು ತಪ್ಪು ವರದಿ ನೀಡಿ ಇವತ್ತು ಅವ್ರು ಅಮಾನತಾಗಿರ್ತಾರೆ. ಆ ಅಮಾನತು ಹಿಂಪಡಿಬೇಕು. ಹಾಗೆ ರಮನಹಳ್ಳಿ ಪಟ್ಟಣ ಪಂಚಾಯತಿ ನಡೆಯುವಂತ ಅಕ್ರಮ ಖಾತೆ ಕಂದಾಯಗಳು ಎಲ್ಲ ಇವತ್ತು ಜಗಜ್ಜಾಹೀರವಾಗಿದೆ. ಆ ಪಟ್ಟಣ ಪಂಚಾಯತಿನ ಜಿಲ್ಲಾಡಳಿತರು ವಿಶೇಷ ಗಮನ ಹರಿಸಿ ಕ್ಲೀನ್ ಮಾಡಬೇಕು. ಈ ಸಮಸ್ಯೆ ತೆರೆ ಎಳಿಬೇಕು. ಈಗಾಗಿರುವಂತ ಅನ್ಯಾಯದ ಆದೇಶಗಳನ್ನ ಹಿಂಪಡಿಬೇಕು ಅಂತ ಆಗ್ರಹಿಸ್ತಾ, ಜೊತೆಗೆ ಇವತ್ತು ಮೈಸೂರಿನಲ್ಲಿ ಏನು ಪಂಚಾಯತಿ ಲೆವೆಲ್ಗಳಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಖಾತೆ ಕಂದಾಯಗಳಾಗ್ತಿಲ್ಲ, ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೋರಾಟ ಮಾಡಿದೀವಿ. ಈ ಹೋರಾಟಕ್ಕೆ ಇವತ್ತು 7 ದಿನ ಗಡುವು. ನಮ್ಮ ಬೇಡಿಕೆ, ಅವರು 4 ಜನ ಅಮಾನತ್ ಮಾಡಿದಾರಲ್ಲ, ರಾಮಸ್ವಾಮಿ, ಪುಷ್ಪ, ರವಿಕೀರ್ತಿ, ಸಿದ್ದೇರನ್ನ ವಾಪಸ್ ಪಡೆದು ಅವ್ರ ಮರು ನೇಮಕ ಮಾಡಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅಕ್ರಮ ಖಾತೆ ಕಂದಾಯಗಳನ್ನ ವಜಾ ಮಾಡಬೇಕು. ಸರ್ಕಾರದ ಕಂದಾಯ ಮಾಡಬೇಕು, ಶಿಕ್ಷೆ ಆಗಬೇಕು. RI ಮಂಜುನಾಥ್ FIR 5 ಬಂಧಿಸಬೇಕು. ಇಷ್ಟು ನಮ್ಮ ಪ್ರಕರಣ. ಹನುಮಂತರಾಜು KH, ನನ್ನ ಹೆಸರು ಹನುಮಂತರಾಜು KH, ಸಮಾಜ ರಕ್ಷಣಾ ರಾಜ್ಯಾಧ್ಯಕ್ಷ, ಮೈಸೂರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಂಟಿಯಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಸಮಾಜ ರಕ್ಷಣಾ ಸೇನೆ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಪ್ಪು ಮಾಡದೆ ತಪ್ಪಿತಸ್ಥರಾಗಿ ಅಮಾನತುಗೊಂಡಿದ್ದಾರೆ 4 ಜನ. ಅದನ್ನ ವಿರೋಧಿಸಿ ಜಿಲ್ಲಾಡಳಿತ ತಪ್ಪು ಮಾಡಿದಿರಿ, ಅವ್ರನ್ನ ಅಮಾನತುಪಡಿಸಿದಿರಿ ಅಂತ ಹೇಳ್ಬಿಟ್ಟು ಯಾರು ಈಗ ತಪ್ಪು ಮಾಡಿದ್ದಾರೆ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾರು ತಪ್ಪು ಮಾಡಿಲ್ಲ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಈಗ ಹಿಂದೆ ಜಯಚಾಮರಾಜೇಂದ್ರ ಗೃಹ ನಿರ್ಮಾಣ ಸಹಕಾರ ಸಂಘ ದವರು ಹಿಂದೆ ಇದ್ದಂತ ಅಂಚೆ ಗ್ರಾಮ ಪಂಚಾಯಿತಿಯಲ್ಲಿ ಅದನ್ನ ಖಾತೆ ಮತ್ತು ನಕ್ಷೆಯನ್ನ ತಗೊಂಡು ಅದರಂತೆ ಎಲ್ಲಾ ದಾಖಲಾತಿಗಳನ್ನ ಕೂಡ ಪಂಚಾಯತಿ ಅವರೇ ಕೊಟ್ಟಿದ್ದಾರೆ. ಕೊಟ್ಟಿದ್ರು ಕೂಡ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಿಲ್ಲ. ಪರಿಶೀಲನೆ ಮಾಡದೆ ಈ 4 ಜನರನ್ನ ಏಕಾಏಕಿ ಅಮಾನತ್ನ ಪಡಿಸಿದ್ದಾರೆ. ಆ ಕಾರಣದಿಂದ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಿದ್ವಿ. ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. 7 ದಿನ ಗಡುವು. 7 ದಿನ ಗಡುವಲ್ಲಿ ಅವ್ರೇನು ಅಮಾನತ್ನ ಮಾಡಿದಿರಿ, ಅಮಾನತ್ ಆದೇಶನ ವಾಪಸ್ ಬಿಡಬೇಕು. ಮತ್ತೆ ಯಾರು ತಪ್ಪಿತಸ್ಥರು ಮಾಡಿದ್ದಾರೆ ಅವ್ರನ್ನ ಬಂಧಿಸ್ಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್, ಬೇಡಿಕೆ. ಹಾಗಾಗಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇದು ಬಹುಕೋಟಿ ಹಗರಣ.
ಮುಚ್ಚಾಕೋ ಒಂದು ಹುನ್ನಾರದಿಂದ ಉಳ್ಳವನು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬೇರೆಯವ್ರ ಮೇಲೆ ಆರೋಪ ಮಾಡಿ ತನಿಖೆ ಮಾಡದೆ ಸಸ್ಪೆಂಡ್ ಮಾಡಿದ್ದಾರೆ. ಇದ್ರ ವಿರುದ್ಧವಾಗಿ ಮುಂದಿನ ದಿನದಲ್ಲಿ ಏನಾದ್ರೂ ಅವರು 7 ದಿವಸದ ಒಳಗಡೆ ಅಮಾನತ್ತು ವಾಪಸ್ ಪಡೆದು ತಪ್ಪಿತಸ್ಥರ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿರಂತರವಾಗಿ ನಮ್ಮ ಮತ್ತೆ ಹೊರಟದ್ದು. ಏನು ವಿರೋಧ ಮಾಡ್ತಾ ಇದ್ದೀರಾ? ಅದಕ್ಕೆ ಸಾಕ್ಷ್ಯ ಆಧಾರದಲ್ಲಿ ಖಂಡಿತ ಇದೆ. ಎಲ್ಲ ದಾಖಲಾತಿಗಳು ಇಟ್ಕೊಂಡೇ ನಾವು ಮಾತಾಡ್ತಾ ಇರೋದು. ದಾಖಲಾತಿ ಇಲ್ಲದೆ ನಾವೇನು ಕೂಡ ಮಾತಾಡ್ತಾ ಇಲ್ಲ. ಪ್ರತಿಯೊಂದು ದಾಖಲಾತಿಗಳನ್ನ ಕೂಡ ಇಟ್ಕೊಂಡಿದೀವಿ. ಈಗ ಜಿಲ್ಲಾಧಿಕಾರಿಗಳು ಕೂಡ ಅದನ್ನ ಸಬ್ಮಿಟ್ ಮಾಡಿದೀವಿ. ಈಗ ನಮ್ ಕಾರಲ್ಲೂ ಕೂಡ ಅದಕ್ಕೆ ಪೂರಕವಾದಂತ ಬಹುಕೋಟಿ ಹಗರಣಕ್ಕೆ ಏನ್ ಸಂಬಂಧಪಟ್ಟಿದೆ ಅಷ್ಟು ದಾಖಲಾತಿ ಇದೆ. ಆಶ್ರಯ ಕಾರ್ಪೊರೇಷನ್ ಅವರು ಕೂಡ ಇದಕ್ಕೆ ಶಾಮೀಲಾಗಿದ್ದಾರೆ. ಮತ್ತೆ ಏನು ಮೇಲಾಪುರ ಗ್ರಾಮದ ನೀರ್ ಬರ್ತಾ ಇದೆ, ಇದ್ರಲ್ಲಿ ಸರ್ಕಾರಿ ಜಾಗಗಳನ್ನ ಕೂಡ ನುಂಗಿ ನೀರು ಕುಡ್ದಿರೋಂತ ವ್ಯವಸ್ಥೆ, ಮತ್ತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವತ್ತು 7 ದಿನ ಏನು ಗಡುವು ಕೊಟ್ಟಿದೀವಿ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಅದನ್ನೆಲ್ಲ ಪರಿಶೀಲನೆ ಮಾಡ್ಬೇಕು. ಒಂದ್ ವೇಳೆ ಜಿಲ್ಲಾಡಳಿತ ಪರಿಶೀಲನೆ ಮಾಡಿದ್ರೆ ಜಿಲ್ಲಾಡಳಿತಕ್ಕೆ ನಾವೇ ಪಾಠ ಮಾಡ್ಬೇಕಾಗಿ ಬರುತ್ತೆ. ಎಲ್ಲಾ ದಾಖಲಾತಿಗಳನ್ನ ಇಟ್ಕೊಂಡು ಇಲ್ಲಿ ಅಂತ ಹೇಳ್ಬಿಟ್ಟು ಮಾಡ್ಬೇಕಂತ ಪರಿಸ್ಥಿತಿನ ಇವರು ತಂದಿಟ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಪೊಲೀಸ್ ಇಲಾಖೆನೂ ಕೂಡ ಇದನ್ನ ಪಾರದರ್ಶಕತೆಯಿಂದ ಮಾಡ್ಬೇಕು. ಈಗ ಪೊಲೀಸ್ ಇಲಾಖೆನೂ ಕೂಡ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಜಾರ್ಕಳ ಅಂತ ಒಂದು ಹುನ್ನಾರನ ಮಾಡ್ತಾ ಇದೆ. ಆ ಜಾರ್ಕಳ ಹುನ್ನಾರ ಯಾವತ್ತು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈಗಾಗ್ಲೇ ಇದು ರಮನಹಳ್ಳಿ ಪಟ್ಟಣ ಪಂಚಾಯತಿ ಒಳಗಡೆ ಇರೋಂತ ದಾಖಲಾತಿಗಳನ್ನೆಲ್ಲ ನಾಶ ಮಾಡವ್ರೆ. ಈಗೇನು ಪ್ರಕರಣ ದಾಖಲಾಗಿದೆ, ಪ್ರಕರಣ ದಾಖಲಾಗಿ ಎಲ್ಲ ದಾಖಲೆ ಕೊಟ್ಟಿದ್ದಾರೆ, ನಿಮ್ಮ ಮುಖ್ಯ ಆಡಳಿತಾಧಿಕಾರಿ ದಾಖಲೆಗಳನ್ನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮುಖ್ಯ ಆಡಳಿತಾಧಿಕಾರಿ ಈಗಾಗ್ಲೇ ಅವ್ರ ಜೊತೆ ಶಾಮೀಲಾಗಿ ಆ ದಾಖಲಾತಿಗಳನ್ನ ಔಚಿಟ್ಟಿದ್ದಾರೆ. ಹಾಗಾಗಿ ಇದನ್ನು ಕೂಡ ಪಾರದರ್ಶಕತೆಯಿಂದ ಅದನ್ನ ತನಿಖೆ ಮಾಡಿ ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಉಗ್ರವಾದ ಕ್ರಮ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದೀವಿ. ನಾನು ಬೆಲವತ್ತ ರಾಮಚಂದ್ರ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ.